ನಾರ್ಮಲ್ ಆಗಿ ನಮಗೆಲ್ಲ ಸ್ಕಿನ್ ಅಲರ್ಜಿ ಬಂತು ಅನ್ಕೊಳ್ಳಿ, ನಾವೆಲ್ಲ ಏನ್ ಮಾಡ್ತೀವಿ, ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತೀವಿ, ಇಲ್ಲಾಂದ್ರೆ ಯಾವ್ದನ್ನ ಕ್ರೀಮ್ ಹಾಕೊಂತೀವಿ. ಬಟ್ ಇವತ್ತು ನಾವು ನೋಡೋ ಮೂವಿಯಲ್ಲಿ ಹುಡುಗಿ ಏನ್ ಮಾಡುತ್ತೆ ಗೊತ್ತಾ, ಇನ್ನೊಬ್ಬರು ಚರ್ಮ ಅಂದ್ರೆ ಮಕ್ಕದ ಚರ್ಮನೇ ಕಿತ್ತಿ ಅದಕ್ಕೆ ಹಾಕೊಳ್ಳುತ್ತೆ. ಸ್ಟೋರಿ ಕೇಳಕ್ಕೆ ಒಂಥರ ಚೆನ್ನಾಗಿದೆಯಲ್ಲ. ಸರಿ ಬನ್ನಿ ಈ ಮೂವಿನ ಸ್ಟಾರ್ಟಿಂಗ್ ಇಂದ 8 ಗಂಟೆ ನೋಡೋಣ. ತುಂಬಾ ಟೈಮ್ ತಗೊಳ್ಳಲ್ಲ, ಒಂದು 10 ರಿಂದ 11 ನಿಮಿಷ ಅಷ್ಟೇನೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅಪ್ಪ ಮಗಳನ್ನ ತೋರಿಸ್ತಾರೆ. ಅಪ್ಪ ಒಂದು ಸೈಂಟಿಸ್ಟ್, ಅವ್ರೇನೋ ಒಂದು ಔಷಧಿ ಕಂಡುಹಿಡಿತಾವ್ರೆ. ಅಪ್ಪನಿಗೆ ಒಂಥರ ಕೆನೆ ಮೇಲೆ ಸ್ಕಿನ್ ಒಂಥರ ಅಲರ್ಜಿ ಆಗಿದೆಯಲ್ಲ, ಅದೇ ಅಲರ್ಜಿ ಮಗುಗೂ ಆಗಿದೆ. ಅಪ್ಪನಿಗೇನ ಈ ಅಲರ್ಜಿ ಸ್ಟಾರ್ಟ್ ಆಗಿದೆ ಅನ್ಕೊಂಬೇಡಿ, ಆಕ್ಚುಲಿ ಇವರಪ್ಪನಿಗೂ ಇತ್ತದು. ಅದಕ್ಕಾಗಿ ಅವ್ರ ಫ್ಯಾಮಿಲಿಯಲ್ಲಿ ಆ ತರ ಸ್ಕಿನ್ ಅಲರ್ಜಿ ಮಾಮೂಲಿ. ಹೆಂಗಾರು ಮಾಡಿದನ್ನ ತಡೆಗಟ್ಟಬೇಕು, ಈ ರೋಗನ ನನಗೆ ಲಾಸ್ಟ್ ಮಾಡಬೇಕು, ನನ್ನ ಮಕ್ಕಳಿಗೆ ಈ ತರ ರೋಗ ಬರಬಾರ್ದು ಅಂತೇಳಿ ಅಪ್ಪ ಯಾವುದೋ ಒಂದು ಔಷಧಿ ಕಂಡುಹಿಡಿತಾವ್ರೆ. ಎಲ್ಲ ಆಲ್ಮೋಸ್ಟ್ ಕಂಡುಹಿಡಿದ್ಬಿಟ್ರು. ಬಟ್ ಅಪ್ಪನಿಗೊಂದು ಫಾರ್ಮುಲಾ ಬೇಕು, ಹಂಗಾರೆ ಇನ್ನೊಂದು ಔಷಧಿ ಬೇಕು, ಅದೊಂದು ಊದಲ್ಲಿದೆ. ಇದನ್ನ ಮಗಳ ಹತ್ರ ಹೇಳ್ತಾವ್ರೆ. ಆ ಮಗನು, ಅಪ್ಪ ನಾನು ಹೋಗಿ ಆವಿಗೆ ಊಟ ಹಾಕ್ಲಾ, ಯಾಕಂದ್ರೆ ಅಪ್ಪ ಆವುನಿಕ್ಕಿನೇ ಟೆಸ್ಟ್ ಮಾಡ್ತಾ ಇರೋದು ಆ ಔಷಧಿನ. ಸರಿ ಅಮ್ಮ ಹೋಗಿ ಹಾಕೋಗು ಅಂತ ಹೇಳ್ತಾರೆ. ಮಗು ಅಲ್ಲೇನೋ ಬರ್ಕೊಂತ ಇದೆ. ಅಪ್ಪನು ಸ್ಕಿನ್ ಕಟ್ ಮಾಡಿ ಆ ಕೆನ್ನೆ ಮೇಲೆ ಇಕ್ಕೊಂತಾರೆ. ನೋಡಿದ್ರೆ ಸ್ಕಿನ್ ಕ್ಲಿಯರ್ ಆಗ್ತಾ ಇದೆ ಅವ್ರಿಗೆ. ಹಂಗಂದ್ರೆ ಆಪರೇಷನ್ ಸಕ್ಸಸ್ ಅನ್ಕೊಂಡ್ರಾ? ಓಕೆ, ಸ್ಕಿನ್ ಕ್ಲಿಯರ್ ಆಯ್ತು, ಬಟ್ ಅಪ್ಪನ ಮುಖನೂ ಹಂಗೆ ಆ ಸ್ಕಿನ್ ಮುಚ್ಕೊಂತ ಇದೆ. ಈ ಕಡೆ ಮಗಳು ಕರಿತಾವಳೆ, ಅಪ್ಪ ಏನ್ ಮಾಡ್ತಾ ಇರ ಈ ಕಡೆ ನೋಡಿ ಅಂತ ಹೇಳ್ತಾವಳೆ. ಅಪ್ಪನ ಕೈಯಲ್ಲಿ ಮಾತಾಡಕ್ಕೆ ಆಗ್ತಲ್ವಲ್ಲ, ಅಲ್ಲೊಂದು ಚಾಕು ಇರುತ್ತೆ, ಎತ್ತಿ ಲಚಕ್ ಅಂತ ಆ ಬಾಯ್ನೇ ಕುಯ್ಕೊಂಡ್ಬಿಡ್ತಾನೆ. ಬಟ್ ತಿರ್ಗಾನು ಆ ಚರ್ಮ ಬೆಳಕೊಂತ ಇದೆ. ಈ ಕಡೆ ಮಗು ಬೇರೆ, ಅಪ್ಪ ಏನ್ ಮಾಡ್ತಾ ಇರ ಈ ಕಡೆ ನೋಡಿ ಅಪ್ಪ ಅಂತ ಕೇಳ್ತಾವಳೆ. ಅಪ್ಪ ಹಂಗೆ ಕೆರಡೆ ಬಿದ್ದಾರಲ್ಲ, ಆ ಮಗು ಆ ಚಾಕು ಎತ್ಕೊಂಡು ಆ ಬಾಯಿನ ಕಟ್ ಮಾಡ್ತಾವಳ ಹಂಗೇನೆ. ಅಪ್ಪ ಮಾತಾಡಿಯಪ್ಪ ಅಂತ. ಅಪ್ಪ ಫುಲ್ಲು ಬ್ಲಡ್ ಬಂದಿ ಅಲ್ಲೇ ಸತ್ತು ಬಿದ್ದ. ನೀವೆಲ್ಲ ಅನ್ಕೊಬಹುದು ಏನ ಬಾಯ್ದ ಮುಚ್ಕೊಂತ ಅಪ್ಪ ಮೂಗಲ್ಲಿ ಉಸಿರಾಡಬಹುದಾಯ್ತಲ್ಲ, ಅದೇ ಡೌಟ್ ನನಗೂ ಇತ್ತು. ಬಟ್ ಬ್ಲೀಡಿಂಗ್ ಜಾಸ್ತಿ ಆಯ್ತಲ್ಲ, ಅದಕ್ಕಾಗಿ ಅಪ್ಪ ಅಲ್ಲೇ ಸತ್ತ. ಇದೆಲ್ಲ ಆಗಿ ಒಂದು 10 ವರ್ಷ 15 ವರ್ಷ ಆಯ್ತು. ಮಗಳು ದೊಡ್ಡವಳಾಗವಳೆ. ಅಪ್ಪ ಇಲ್ದಿರೋ ಊರು. ಹುಡುಗಿ ಏನ್ ಮಾಡುತ್ತೆ, ಸೀದಾ ಆಂಟಿ ಮನೆಗೆ ಬಂದವ್ರೆ. ಆಂಟಿಗೆ ಒಬ್ರು ಮಗಳಿದ್ದಾರೆ. ಅವ್ರ ಮಗಳು ಒಂದು ನಾಯಿ ಸಾಕಿದ್ದಾರೆ. ಆಂಟಿನೋ, ಲೇ ಇದು ನನ್ನ ತಮ್ಮನ ಮಗಳು ಕಣೆ, ಓಕೆನಾ, ಇನ್ಮೇಲೆ ಇಲ್ಲೇ ಇರ್ತಾಳೆ, ಅವ್ರ ಅಪ್ಪ ಅಲ್ಲಿ ತೀರೋದ್ರಲ್ಲ ಅಂತ ಹೇಳಿದ ತಕ್ಷಣ ಓಕೆ ಬಿಡು ಮಮ್ಮಿ ಇರ್ಲಿ ಅಂತೇಳಿ ಆ ಹುಡುಗಿನೂ ಹೇಳುತ್ತೆ. ಬಟ್ ನಮ್ಮ ಹೀರೋಯಿನ್ ಆ ಹುಡುಗಿಕ್ಕಿಂತ ಆ ಹುಡುಗಿ ಮುಖ ತುಟಿನ ಅಬ್ಸರ್ವ್ ಮಾಡಿ ನೋಡ್ತಾವಳೆ. ಯಾಕಂದ್ರೆ ಇವಳಿಗೆ ಆ ಫೇಸ್ ಇಲ್ವಲ್ಲ, ಇವಳು ಕೆನ್ನೇನು ಅಲರ್ಜಿ ಆಗೈತೆ. ಓಕೆ, ಇವ್ರಿಗೊಂದು ರೂಮ್ ಕೊಟ್ರು. ಆ ರೂಮಲ್ಲಿ ನಿಂತ್ಕೊಂಡು ನೋಡ್ತಾವಳೆ. ಅವ್ರ ಆಂಟಿ ಮಗಳೇ ಬಂದ್ಬಿಟ್ಟು, ಬಾ ಊಟಕ್ಕೆ ಬಾ ಅಮ್ಮ ಕರಿತಾವ್ರೆ ಅಂತ ಹೇಳ್ತಾರೆ. ಹಂಗು ನೋಡಿ ಪಾಪ ಕೆನ್ನೆನ ಇವರು ಮುಚ್ಕೊಂತಾವ್ರೆ. ಸರಿ, ಮಾರನೇ ದಿನ ಆಯ್ತು. ಅವ್ರ ಆಂಟಿ ಇವ್ರಿಗೂ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ಸವ್ರೆ. ಸೀದಾ ಇವರು ಕಾಲೇಜ್ ಕಡೆ ಹೋಯ್ತಾವ್ರೆ. ಅಲ್ಲೊಬ್ಬ ಭಿಕ್ಷಿಕ ಕರೆದಿ ಮಾತಾಡ್ತಾನೆ. ಅವನ ಮುಖನೂ ತುಂಬಾ ಬಿಕಾರವಾಗಿದೆ ಅಲ್ಲ. ಅವ್ರ ಹತ್ರ ಇವರು ಮಾತು ಕೊಡ್ತಾರೆ. ಇಲ್ಲ, ನನ್ನ ಮುಖ ಒಂಥರ ಇದೆ, ನೀವು ಮಾತಾಡ್ತಿರೋ ಇಲ್ವೋ ಅನ್ಕೊಂಡೆ. ನನ್ನ ಮುಖಕ್ಕಿಂತನಾ ನನ್ನ ಮುಖ ನೋಡಿ ಹೆಂಗೈತೆ, ನನಗೆ ಗೊತ್ತಿರಂಗೆ ನೀನು ಸಕ್ಕತ್ತಾಗೆ ಇದೆಯಪ್ಪ ಅಂತೇಳಿ ಆ ಭಿಕ್ಷಕ ಹೇಳ್ತಾನೆ. ಅಲ್ಲಿ ಬೆಲ್ ಹೊಡಿತು. ಎಲ್ಲ ಕಾಲೇಜ್ ಒಡೆ ಕುತ್ಕೊಂಡ್ರು. ಫಸ್ಟ್ ಡೇ ಮೇಷ್ಟೇನು ಪಾಠ ತೆಗಿತಲ್ಲ, ಎಲ್ಲಾರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಅಲ್ಲೊಂದು ಹುಡುಗಿ 92 ಮಾರ್ಕ್ ತೆಗ್ದೈತೆ. ಎಲ್ಲಾರು ಆ ಹುಡುಗಿನೇ ನೋಡ್ತಾರೆ. ನಮ್ಮ ಹೀರೋಯಿನ್ ಹೆಸರು ವೇವ್ ಅಂತ ಅವ್ರ ಹೆಸರು, ನಾವು ಬೇಡ ಹೀರೋಯಿನ್ ಅಂತಾನೆ ಇಟ್ಕೊಳ್ಳೋಣ. ನಮ್ಮ ಹೀರೋಯಿನ್ 100 ಮಾರ್ಕ್ ತೆಗ್ದವ್ರೆ. ಇದನ್ನ ನೋಡಿದ ತಕ್ಷಣ ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಗಳು ಶಾಕ್ ಆಗ್ಬಿಡ್ತಾರೆ. ಸರಿ, ಎಲ್ಲ ಇವತ್ತು ಪಾಠ ಬೇಡ, ಹೋಗ್ಬಿಟ್ಟಿಲ್ಲ ನಾವು ಕಾಲೇಜಿನ ರೌಂಡ್ ಹಾಕೊಂಡು ಎಲ್ಲ ನಿಮ್ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬನ್ನಿ, ನಾಳೆಯಿಂದ ಪಾಠ ಮಾಡೋಣ ಅಂತ ಮೇಷ್ಟ್ರು ಹೇಳ್ಬಿಡ್ತಾರೆ. ನಮ್ಮ ಹೀರೋಯಿನ್ ಅವ್ರಪ್ಪ ಬರ್ಕೊಟ್ಟಿದ್ದು ಬುಕ್ ಒಂದೈತೆ, ಅದನ್ನ ತಗೊಂಡೋಗಿ ಲೈಬ್ರರಿಯಲ್ಲಿ ಏನೋ ಚೆಕ್ ಮಾಡ್ತಾ ಅವಳೆ. ಅಲ್ಲಿ ಟಕ್ ಅಂತ ಮೇಷ್ಟ್ರು ಬಂದ್ರು. ಏನಮ್ಮ ಎಲ್ಲಾರು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋತವ್ರೆ, ಖುಷಿಯಾಗವ್ರೆ, ನೀನೇನು ಫಸ್ಟ್ ಡೇನೆ ಲೈಬ್ರರಿಗೆ ಬಂದ್ಬಿಟ್ಟಿದ್ಯಾ ಅಂತ ಕೇಳಿದ ತಕ್ಷಣ, ಇಲ್ಲ ಸರ್ ನಮ್ಮಪ್ಪ ಒಂದು ಬುಕ್ ಬರ್ಕೊಟ್ಟಿದ್ರು, ನನ್ನ ಸ್ಕಿನ್ ಅಲರ್ಜಿ ಆಗಿದೆಯಲ್ಲ, ಆ ಫಾರ್ಮುಲಾ ಹೆಂಗಾರು ಮಾಡಿ ನಾನು ಕಂಡಿಡಿಬೇಕು ಸರ್, ಕಂಡಿಡಿದ್ರೆ ಅದು ಹೋಗುತ್ತಂತೆ. ಓಕೆ ನೀನ್ ತುಂಬಾನೇ ಚೆನ್ನಾಗಿ ಓದ್ತೀಯಾ, ಬೇಕಾದ್ರೆ ನೀನ್ ನನ್ನ ಅಸ್ಟೆಂಟ್ ಆಗ್ಬಿಡು ಅಂತ ಕೇಳ್ತಾರೆ. ಇಲ್ಲ ಸರ್ ಅಂತೇಳಿ ಸೀನ್ ಹಂಗೆ ಅಲ್ಲಿ ಕಟ್ಟಾಯ್ತು. ಈ ಕಡೆ ಹಂಗೆ ಆಂಟಿ ಮಗಳನ್ನ ತೋರ್ಸವ್ರೆ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದವ್ರೆ. ಮನೇಲಿ ದಮ್ಮೆಲ್ಲ ಹೊಡಿತಾವ್ರೆ. ಅವಳು ಹೇಳ್ತಾಳೆ, ಅಲ್ಲಿ ಮನೆಗೆ ಯಾರೋ ಬಂದ್ಲು ಕಣೆ, ನೋಡಕ್ ಹೆಂಗೋಳೆ ಗೊತ್ತಾ, ಅವಳ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗಿದೆಯಪ್ಪ, ಸರಿ ನಡಿ ಅವಳ ರೂಮ್ ಚೆಕ್ ಮಾಡೋಣ ಅಂತೇಳಿ ರೂಮ್ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲಿ ಏನೇನೋ ಫಾರ್ಮುಲಾಗಳು ಬರ್ದೈತೆ. ಆ ಡ್ರಾಯರ್ ಅಲ್ಲೂ ಚಾಕು ಫುಲ್ ಬ್ಲಡ್ ಎಲ್ಲ ಆಗೈತೆ. ಲೇ ಬೇಡ ಬಂದ್ರೆ ಆಚೆ ಹೋಗೋಣ ಅಂತೇಳಿ ಎಲ್ಲ ಆಚೆ ಹೋಗ್ಬಿಡ್ತಾರೆ. ಎಲ್ಲರೂ ಮಕ್ಕಕ್ಕೆ ಫೇಶಿಯಲ್ ಮಾಡ್ಕೊಂಡು ಕುಂತವ್ರೆ. ನಮ್ಮ ಹೀರೋಯಿನ್ ಪಾಪ ತಲೆ ಬಗ್ಗಿಸ್ಕೊಂಡು ಕೂತೈತೆ. ಹಂಗೆ ಈ ಕಡೆ ನಮ್ಮ ಮೇಷ್ಟ್ರನ್ನ ತೋರಿಸ್ತಾರೆ. ಆ ಹುಡುಗಿ ಬರ್ದಿಲ್ಲಲ್ಲ ಫಾರ್ಮುಲಾ ಆ ಬುಕ್ಕಲ್ಲಿ, ಅದೆಲ್ಲ ಕಂಪ್ಯೂಟರ್ ಹಾಕಿ ಚೆಕ್ ಮಾಡ್ತಾವ್ರೆ. ಈ ಹುಡುಗಿ ಹೇಳೋದು ನಿಜಾನ ಸುಳ್ಳ ಅಂತ. ಅದು ಎಲ್ಲ ಅಲ್ಲಿ ಕರೆಕ್ಟ್ ಆಗೇ ಇರುತ್ತೆ. ಆ ಮೇಷ್ಟ್ರಿಗೆ ಒಂಥರ ಶಾಕು. ಮೇಷ್ಟ್ರಿಗೆ ಇನ್ನೊಂದು ಗೊತ್ತಿಲ್ಲ, ಆ ಡೈರಿ ಬರ್ದಿರೋದು ಆ ಹುಡುಗಿ ಅಲ್ಲ ಅವರಪ್ಪ ಅಂತ. ಸರಿ, ಹಂಗೆ ಮಾರನೇ ದಿನ ಆಯ್ತು. ನಮ್ಮ ಹೀರೋಯಿನ್, ಎಲ್ಲರೂ ಬರ್ತೀರಾ, ನಿಮ್ಗೊಂದು ಪಾರ್ಟಿ ಕೊಡ್ತೀನಿ ಅಂತ ಆ ಹುಡುಗಿನೆಲ್ಲ ಕರೀತಾರೆ. ಸರಿ ಬಾ, ಅದಕ್ಕೇನಿದೆ ಅಂತೇಳಿ ಸೀದಾ ಎಲ್ಲರೂ ಹೋಟೆಲ್ಗೆ ಹೋಯ್ತಾರೆ. ಅವ್ರಪ್ಪನ ಫೇವರೇಟ್ ಡಿಶ್ ಅಂತೆ ಅದು, ಆ ಕೋಳಿ ಕಾಲೆಲ್ಲ ಇದೆ ಅಲ್ಲಿ. ಬಟ್ ಯಾರು ತಿನ್ನಲ್ಲ. ಇವಳಿಗೊಂಥರ ಅಸಹ್ಯ ಆಗ್ಬಿಡ್ತದೆ. ಸರಿ ಅಂತೇಳಿ ಅದನ್ನ ಪಾರ್ಸಲ್ ಮಾಡ್ಕೊಂಡ್ ಬಂದು ಅದೇ ಭಿಕ್ಷಕನ ಹತ್ರ ಕುತ್ಕೊಂಡು ಇವಳು ಕಷ್ಟ ಸುಖ ಹೇಳ್ಕೊಂತವಳೆ. ಅಲ್ಲಿ ಟಕ್ ಅಂತ ಮೇಸ್ಟರ್ ಬಂದ್ರು. ಏನ್ ಮಾಡ್ತಿದ್ದೆ ಇಷ್ಟೊತ್ತಿಗೆ ಇಲ್ಲಿ, ಬಾ ಡ್ರಾಪ್ ಮಾಡ್ತೀನಿ ಅಂತ ಆ ಊಟನ ಆ ಭಿಕ್ಷಕನ್ ಕೊಟ್ಬಿಟ್ಟು ಸೀದಾ ಮೇಸ್ಟರ್ ಜೊತೆ ಇವಳು ಕಾರಲ್ಲಿ ಹೋಯ್ತಾ ಇರ್ತಾಳೆ.
ಅವಾಗ ಮೇಷ್ಟ್ರು ಹೇಳ್ತಾನೆ, ಓಕೆನಮ್ಮ ನೀನು ಹೇಳಿದೆಲ್ಲ ಕರೆಕ್ಟೇ, ಆದಷ್ಟು ಬೇಗ ಈ ಕೆಲಸ ಶುರು ಮಾಡೋಣ ಅಂತೇಳಿ ಅವಳಿಗೆ ನಮ್ಮ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಸೀದಾ ಮೇಷ್ಟ್ರು ಹೋಯ್ತಾರೆ. ನಮ್ಮ ಹೀರೋಯಿನು ಸೀದಾ ಹಂಗೆ ಮನೆ ಒಡೆ ಬಂದ್ರು. ಅಲ್ಲೇನೋ ಮನೆ ಒಡೆ ಸೌಂಡ್ ಆಗ್ತಾ ಇದೆ. ನೋಡಿದ್ರೆ ಆಂಟಿ ಮಗಳು ಬೇರೆ ಜೊತೆ ರೊಮ್ಯಾನ್ಸ್ ಮಾಡ್ತಾ ಅವಳೆ. ಸೌಂಡ್ ಬಂತಲ್ಲ, ಅವನು ಎದ್ದಿ ಬಿದ್ದಿ ಆಚೆ ಹೋಯ್ತಾನೆ. ಸೀದಾ ಹುಡುಗಿ ಹತ್ರ ಬಂದ್ಬಿಟ್ಟು, ಲೇ ಇಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ಆಯ್ತಾ, ನೀನು ಸಡನ್ ಆಗಿ ಆ ಥರ ಬರಬಾರ್ದು ಅಂತ ನಮ್ಮ ಹೀರೋಯಿನ್ ಒಂಥರ ಬೈದು ಬಿಡ್ತಾರೆ. ಅವರು ಬೇಜಾರಲ್ಲಿ ಹೋಗ್ಬಿಟ್ಟು ಅವ್ರ ಕೆನ್ನೆನ ನೋಡ್ಕೊಂತಾವ್ರೆ. ದೇವ್ರೇ ನನ್ನ ಕೆನ್ನೆ ಯಾವಾಗಪ್ಪ ರೆಡಿ ಆಗುತ್ತೆ ಅಂತ. ಈ ಕಡೆ ನಮ್ಮ ಹೀರೋಯಿನ್ ಆ ಸೈಂಟಿಸ್ಟು ಇಬ್ರು ಸೇರಿ ಕೆಲಸನ ಶುರು ಮಾಡಿದ್ರು. ದಿನಗಳು ಕಳೀತಾ ಇದೆ, ಸರ್ಚ್ ಎಲ್ಲ ಮಾಡ್ತಾವ್ರೆ. ಆ ಭಿಕ್ಷನ್ ಗ್ಯಾಪ್ ಅಲ್ಲಿ ಮಾರಾಡ್ತಾವಳೆ. ಇಂಜೆಕ್ಷನ್ ಮೇಲೆ ಇಂಜೆಕ್ಷನ್ ಎಲ್ಲ ಆಗ್ತಾವ್ರೆ. ಬಟ್ ಇವ್ರಿಗೆ ಒಂದೇ ಒಂದು ಫಾರ್ಮುಲಾ ಬೇಕು. ಆ ಫಾರ್ಮುಲಾ ಸಿಗ್ತಾ ಇಲ್ಲ. ಈ ಕಡೆ ಹುಡುಗಿನು ಅಪ್ಪನ ಫೋಟೋ ಹತ್ರ ಬಂದು, ಅಪ್ಪ ನನಗೆ ಹೆಲ್ಪ್ ಮಾಡಪ್ಪ ಪ್ಲೀಸ್ ಅಪ್ಪ, ಫಾರ್ಮುಲಾ ಕಂಡಿಡಕ್ಕೆ ಆಗ್ತಾ ಇಲ್ಲ, ಆ ಹೂವು ಎಲ್ಲಪ್ಪ ಇದೆ ಅಂತ ಅಪ್ಪನಿಗೆ ಊದ್ಗಡ್ಡೆಲ್ಲ ಅಂಟಿಸ್ತಾವಳೆ. ಇದನ್ನ ಕೇಳಿಸ್ಕೊಂಡಿದ್ದಪ್ಪ ಆಶೀರ್ವಾದ ಕೊಟ್ಬಿಟ್ರೇನೋ ಆ ಅಡ್ರೆಸ್ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಸೀದಾ ಗೇಟು ಓಪನ್ ಮಾಡ್ಕೊಂಡು ಆ ಬೀಗ ಕಟ್ ಮಾಡ್ಬಿಟ್ಟು ಒಳಗಡೆ ಬರ್ತಾಳೆ. ಅದೊಂದು ಮರ, ಅದು ಸಕ್ಕದಾಗಿದೆ. ಆ ಮರನ ನೀಟಾಗಿ ಆ ರಂಬೆ ಕಿತ್ತಾಳೆ. ನೋಡಿದ್ರೆ ಒಂಥರ ಪಿಚಿ ಪಿಚಿ ಅಂತಿದೆ. ಆ ಫಾರ್ಮುಲಾ ಎತ್ಕೊಂಡು ಬಂದ್ಲು. ಆ ಕಡೆ ನಮ್ಮ ಮೇಷ್ಟ್ರು ಒಳ್ಳೆಯವನು ಅನ್ಕೊಂಡ್ರೆ ಆ 98 ಮಾರ್ಕ್ ತೆಗೆದಲ್ಲ ಇನ್ನು ಹುಡುಗಿ ಅವಳ ಜೊತೆ ರೊಮ್ಯಾನ್ಸ್ ಮಾಡ್ತಾ ಅವನೇ. ಅದೇನೋ ಸೌಂಡ್ ಆಯ್ತು. ಹೋಗಿ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಚರ್ಮನ ಹಂಗೆ ಕಟ್ ಮಾಡಿ ಆ ಫಾರ್ಮುಲಾ ರೆಡಿ ಮಾಡ್ದಲ್ಲ ಅದನ್ನ ಯೂಸ್ ಮಾಡ್ತಾವಳೆ. ನೋಡಿದ್ರೆ ಚರ್ಮ ಅಂಟ್ಕೊಂಡ್ಬಿಡದ. ಫುಲ್ಲು ಖುಷಿ ಅವಳಿಗೆ. ಓಕೆ, ಅಲ್ಲಿ ಮೇಷ್ಟ್ರು ಕೇಳ್ತಾನೆ, ಏನಮ್ಮ ಮಾಡ್ತಿದ್ದೆ ಎಷ್ಟು ಗಂಟೆ? ಮೇಷ್ಟ್ರೆ ಇಲ್ಲಿ ನೋಡಿ ಮೇಷ್ಟ್ರೆ, ಫಾರ್ಮುಲಾ ಇವಾಗ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ ತಕ್ಷಣ ಅವನು ನೋಡ್ತಾನೆ. ಅದನ್ನ ಇವಳೊಂದು ಫೋಟೋ ತಕೊಂಡ್ಬಿಡ್ತಾಳೆ. ಅದಕ್ಕೆ ಕೆಟ್ಟದಾಗಿರುತ್ತೆ ನೋಡೋಕ್ಕದು. ಹಂಗೆ ಆಚೆ ಬಂದ್ಲು. ಓಹ್ ಏನ್ ಮಾಡ್ತಾ ಇದ್ದೀರಾ ಇಬ್ರು? ಏಯ್ ಇಷ್ಟೊತ್ತಿಗೆ ಕೆಲಸ ನಿನಗೆ ಬಾ ಅಂತೇಳಿ ಸೀದಾ ನಮ್ಮ ಹೀರೋಯಿನ್ನ ಕರ್ಕೊಂಡು ಹೊಂಟೋಯ್ತಾರೆ. ಹೋದವಳು ಸುಮ್ಮನೆ ಹೋಗಿಲ್ಲ, ಆಂಟಿ ಮಗಳಿಗೆ ಆ ಫೋಟೋನ ಕಳಿಸ್ಬಿಟ್ಲು. ಹೆಂಗೋ ಪಾಪ ಆ ಹುಡುಗಿನ ಕರ್ಕೊಂಡೋಗಿ ಸೀದಾ ಮನೇಲಿ ಬಿಡ್ತಾಳೆ ಅನ್ಕೊಂಡ್ರೆ ಯಾವುದೋ ಒಂದು ಫಾರೆಸ್ಟ್ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡದ. ಲೇ ಅವ್ನು ನನ್ನ ಬಾಯ್ ಫ್ರೆಂಡು ಆಯ್ತಾ, ಅವ್ನು ಸವಾಸಕ್ಕೆ ಓದೆ ಅನ್ಕೋ ಅಷ್ಟೇ ನಿನಗೆ ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಆ ಹುಡುಗಿನ ಆ ಕಾಡಲ್ಲೇ ಬಿಟ್ಬಿಟ್ಟು ಹೊಂಟೋಯ್ತಾಳೆ. ಇನ್ನೇನ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಹೀರೋಯಿನ್ ಸೀದಾ ಮನೆಗೆ ನಡ್ಕೊಂಡ್ಬಂದು ನೋಡಿದ್ರೆ ಅವರಪ್ಪನ ಫೋಟೋ ಎಲ್ಲ ಕೆದರಾಕೋಳೆ ಆಂಟಿ ಮಗಳು. ಯಾಕೆ ಹಿಂಗ್ ಮಾಡ್ದೆ ಅಂತೇಳಿ ಆಂಟಿ ಮಗಳನ್ನ ತಳ್ತಾಳೆ. ಇನ್ನ ಇಬ್ಬರಿಗೂ ಫುಲ್ಲು ಜಗಳ. ಅಲ್ಲೊಂದು ಪೆನ್ಸಿಲ್ ಇರುತ್ತೆ, ಆ ಪೆನ್ಸಿಲ್ ಎತ್ತಿ ಕತ್ತಿಗೆ ಚುಚ್ಬಿಡದ. ನೋಡಿದ್ರೆ ಕಣ್ಣಿಗೆ ಆಂಟಿ ಮಗಳು ಟಿಕ್ಕಿಟು. ಲೇ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಕಣೆ, ಎದೋಳಂತ ಪಡ್ಕೊಂತಾಳೆ. ಎಲ್ಲೆದೊಳ್ತಾಳೆ ಅವಳು ಪಾಪ, ಅದ ಸತ್ತು ಬಿದ್ದವಳಲ್ಲ. ಹಂಗೆ ಸೀದಾ ಎಳ್ಕೊಂಡೋಗಿ ಬಾತ್ರೂಮ್ ಟಬ್ಬಲ್ಲಿ ಹಾಕ್ತಾಳೆ. ಅವಾಗ ಒಂದು ವಿಲ್ಲನ್ ಲುಕ್ ಕೊಡ್ತಾಳೆ ಗುರು. ಓ ಇವಾಗ ನಮ್ಗೆ ಸ್ಕಿನ್ ಇದ್ರೆ ಅದು ಅಂಟ್ಕೊಳ್ಳೋಂತ ಔಷಧಿ ಇದೆಯಲ್ಲ, ಓಕೆ ಓಕೆ ಅಂತೇಳಿ ಆಂಟಿ ಮಗಳು ಮುಖ ಇದೆಯಲ್ಲ ಅದನ್ನ ನೀಟಾಗಿ ಮಾಸ್ಕ್ ತರ ಕಟ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಎಲ್ಲ ಹಾಕಿ ಇವಳು ಮಕ್ಕಕ್ಕೆ ಹಾಕೊಂತಾಳೆ. ಇವಾಗ ಇವಳು ಆಂಟಿ ಮಗಳ ತರಾನೇ ಆಗೋದ್ಲು. ಸರಿ ಅಂತೇಳಿ ಅಲ್ಲಿ ಆಂಟಿನೂ ಬಂದ್ರು. ಆಂಟಿ ಬಂದು ನೋಡ್ತಾರೆ, ಅದ ಇವಳು ಮಗಳು ತಾನೆ, ಮುಖ ಮಾಸ್ಕ್ ಹಂಗೆ ತಾನೆ ಇದೆ. ಹೌದು ಎಲ್ಲೋದ್ಲು ನಮ್ಮ ಅಣ್ಣನ ಮಗಳು ಅಂತ ಕೇಳಿದ ತಕ್ಷಣ ಅಮ್ಮ ಅವಳು ಇನ್ನೂ ಬಂದೇ ಇಲ್ಲಮ್ಮ ಅಂತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಬಟ್ ಆಂಟಿಗೆ ಒಂಥರ ಡೌಟು ಅಂತ ಇವಳು ಅನ್ಕೋತಾಳೆ. ಬಟ್ ಆಂಟಿಗೆ ಏನು ಡೌಟೇ ಇಲ್ಲ. ಏನ್ ಮಗಳೇ ಏನಾಯ್ತು, ಇವಾಗ ಸ್ನಾನ ಮಾಡ್ದಾನೆ ಅಂತೇಳಿ ಹುಡುಗಿನ ತಪ್ಕೊಂತಾರೆ. ಮಾರನೇ ದಿನ ಆಯ್ತು, ಕಾಲೇಜ್ಗೂ ಹೋದ್ರು. ಅವಳ ಬಾಯ್ ಫ್ರೆಂಡು ಏನೇ ಒಂಥರ ಕುಳ್ಳಿಗೆ ಕಾಣಿಸ್ತಾ ಇದೆಯಲ್ಲ ಅಂತೇಳಿ ಒಂದು ಕಿಸ್ ಹೊಡಿತಾನೆ. ಈಗ ನೈಟ್ ಆಯ್ತು, ಹಂಗೆ ಮನೆಗೆ ಬಂದ್ಲು. ಮಿರರ್ ಮುಂದೆ ನಿಂತವಳೆ. ಯಪ್ಪ ಏನಪ್ಪಾ ಮಾಡೋದು, ದೊಡ್ಡ ತಪ್ಪಿಪ್ ಏನ ಮಾಡ್ದ ನಾನು ಅಂತೇಳಿ ಅವಳಿಗೆ. ಈ ಕಡೆ ಫ್ರೆಂಡ್ಸ್ ಜೊತೆ ಬಂದವಳೆ ಹೋಟೆಲ್ಗೆ. ಲೇ ಯಾಕೆ ಒಂಥರ ಡಲ್ ಆಗಿದ್ಯಾ? ಹೌದು ನಿಮ್ಮ ಅಂಕಲ್ ಮಗಳಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಇವಳು ಕೇಳ್ತಾಳೆ. ನಾನೇ ಕಣೆ ಕರ್ಕೊಂಡಿದ್ದೆ ಅವಳನ್ನ ಫಾರೆಸ್ಟ್ ಅಲ್ಲಿ ಬಿಟ್ಟಿದ್ದವತ್ತು, ನನ್ನ ಫೋಟೋ ಕಳಿಸ ಗ್ಯಾಪ್ ಕಾಯ್ದೆ ನಿನಗೆ ಅಂತ ಹೇಳಿದ ತಕ್ಷಣ ಒಂಥರ ವಿಲ್ಲನ್ ತರ ನಗ್ತಾವಳೆ. ಈ ಕಡೆ ಹಂಗೆ ಬಾಯ್ ಫ್ರೆಂಡ್ ಬಂದ, ಬೊಕ್ಕೆ ಕೈಯಲ್ಲಿ ಇಟ್ಕೊಂಡು ಸೀದಾ ಒಂದು ಫಾರೆಸ್ಟ್ ಹೋಗೋರೆ. ಲೇ ಒಂದ್ ಕಿಸ್ ಕೊಡೆ ಅಂತೇಳಿ ಇಬ್ರು ಹಂಗೆ ರೊಮ್ಯಾನ್ಸ್ ಮಾಡ್ತಾವ್ರೆ. ಅಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ ಸ್ಕಿನ್ ಮುಖದ ಚರ್ಮ ಹಂಗೆ ಅವನ ಮೇಲೆ ಬಿದ್ದುಬಿಡದ. ಅವನಿಗೆ ಭಯ ಬಂತು, ಅಯ್ಯೋ ನನ್ನ ಬಿಟ್ಬಿಡು ಅಂತ ಹಿಂದೆ ಹೋಯ್ತಾನೆ. ಪಾಪ ಹುಡುಗ ಬೆಟ್ಟದಿಂದ ಬಿದ್ದಿ ಸತ್ತ. ನಮ್ಮ ಹೀರೋಯಿನ್ ಅಯ್ಯೋಯ್ಯೋ ನಾನ್ ಮಾಡಿಲ್ಲ ಕಣೋ, ಸಾರಿ ಕಣೋ ಅಂತೇಳಿ ಸೀದಾ ಮನೆಗೆ ಬರ್ತಾರೆ. ಈ ಕಡೆ ಮೇಷ್ಟ್ರು ಬುಕ್ನ ತಿರುಗಿಸಿ ನೋಡ್ತಾವ್ರೆ. ಅವ್ರಿಗೂ ಆ ಹೂವ ಬೇಕಾಗಿರೋದು. ಆ ಹೂವನ ಇವ್ರ ಕೈಯಲ್ಲಿ ಕಂಡಿಡಿಯೋದಕ್ಕೆ ಆಗಲ್ಲ. ಲಾಸ್ಟ್ ಫಾರ್ಮುಲಾ ಬೇಕಲ್ಲ, ಇವಳಿಗೆ ಮಾತ್ರ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಹಂಗೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಆ ಫಾರ್ಮುಲಾ ಇತ್ತಲ್ಲ ತಿರ್ಗಾ ಅದಕ್ಕೆ ಇಂಜೆಕ್ಟ್ ಮಾಡಿ ನೀಟಾಗಿ ಮಕ್ಕಕ್ಕೆ ಅಂಟಿಸ್ಕೊಂತಾರೆ. ಈ ಕಡೆ ಮೇಷ್ಟ್ರನ್ನ ತೋರಿಸಿದ್ರು. ಯಾರೋ ಸೆಕ್ಯೂರಿಟಿನ ಇವ್ರನ್ನ ಹಿಡ್ದಿ ಹೋಗ್ಬಿಟ್ಟು ಆ ಫಾರ್ಮುಲಾನ ಕಲೆಕ್ಟ್ ಮಾಡ್ಬಿಟ್ಟಾಗುರು. ಈ ಕಡೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಸೀದಾ ಆ ಲ್ಯಾಬ್ಗೆ ಬಂದವ್ರೆ. ಲ್ಯಾಬಲ್ಲಿ ಬಂದಕ್ಕೆ ಫೋನ್ ಮಾಡಿ ಕೇಳ್ತಾವ್ರೆ, ಯೋ ನನ್ನ ಬುಕ್ ಏನಯ್ಯ ಮಾಡ್ದೆ ಅಂತ. ಆ ಕಡೆ ಅವನು ಹೂವ ಕೇಳ್ತಾವನಲ್ಲ ಅದನ್ನ ಹೇಳಲ್ಲ. ಏನ್ ತಲೆ ಕೆಡಿಸ್ಕೊಂಬೇಡಮ್ಮ, ಸಕ್ಸಸ್ ಆಗುತ್ತೆ ನಮ್ಮ ಫಾರ್ಮುಲಾ ಆಯ್ತಾ, ನೀನೇನ್ ತಲೆ ಕೆಡಿಸ್ಕೊಂಬೇಡ, ಎಲ್ಲ ಒಳ್ಳೇದಕ್ಕೇನೆ, ನಾನು ಕಂಡಿಡ್ದು ಬಿಡ್ತೀನಿ, ನಾವು ಎಲ್ಲೋ ಹೋಗ್ಬೋದು ಅಂತ ಆ ಕಡೆ ಹೇಳ್ತಾನ ಅವನು. ಇವಳು ಏನೇನ್ ಬೇಕೋ ತಗೊಂಡು ಸೀದಾ ಬರ್ತಾಳೆ. ನೋಡಿದ್ರೆ ಆ 98 ಮಾರ್ಕು ಅಲ್ಲೇ ನಿಂತ್ಕೊಂಡು ಏನೋ ಮೆಸೇಜ್ ಮಾಡ್ತಾ ಇದೆ. ಇವ್ರು ಸೀದಾ ಬಂದ್ರು. ಲೇ ನನ್ನ ಸ್ವಲ್ಪ ಮನೆಗೆ ಡ್ರಾಪ್ ಮಾಡ್ತೀಯಾ ಅಂತ ಕೇಳ್ತಾರೆ. ಸರಿ ಬಾರೆ ಅದಕ್ಕೇನಿದೆ, ಯಾಕಂದ್ರೆ 98 ಮಾರ್ಕಿಗೆ ಗೊತ್ತಿಲ್ಲ ಇವಳು ವಿಲ್ಲನ್ನು ಅಂತ. ಇವಾಗ ಇವಳು ಅವಳು ತುಟಿ ಕೆನ್ನೆ ಮುಖನೆಲ್ಲ ನೋಡ್ತಾ ಅವಳೆ. ಹಂಗೆ ಈ ಕಡೆ ಭಿಕ್ಷಕನ್ ತೋರಿಸಿದ್ರು. ಆ ಮುಖ ಇಟ್ಕೊಂಡ್ರು ಆರಾಮಾಗಿ ಮಲಗವನೆ. ಆ 98 ಮಾರ್ಕು ತಿರ್ಗಾ ಅವ್ರ ಮನೆಗೆ ಬಂದು ಏನೋ ಮೇಕಪ್
ಮಾಡ್ಕೊಂತವಳೆ. ನಮ್ಮ ಹೀರೋಯಿನ್ಗೆ ತಿರ್ಗಾ ಆ ಚರ್ಮ ರೋಗ ಬರ್ತಾ ಇರಂಗಿದೆ. ಯಾಕಂದ್ರೆ ಸ್ವಂತ ಚರ್ಮಕ್ಕೆ ತಾನೇ ಗುರು ರೋಗ ಬರೋದು, ಅದು ಬಾಡಿಗೆ ಚರ್ಮ ತಾನೆ, ಎಷ್ಟು ದಿನ ಇರುತ್ತೆ ಹೇಳಿ. ಹಂಗೆ ಅವಳು ಮುಖನ ನೋಡ್ತಾ ಇದ್ಲಲ್ಲ. ಲೇ ನಿನ್ ಫ್ರೆಂಡಿಗೆ ಏನಾಯ್ತು ಅಂತ ಗೊತ್ತಾ ನಿನಗೆ? ಏನಾಯ್ತು ಅವಳಿಗೆ? ಚೆನ್ನಾಗೇ ಇದ್ಲಲ್ಲ, ಬಾಯ್ಲಿ ನಾನು ತೋರಿಸಿನ ಅಂತೇಳಿ ಸೀದಾ ಆ ಬಾತ್ರೂಮ್ ಕರ್ಕೊಂಡೋಗಿ ತೋರಿಸಿದ ತಕ್ಷಣ ಲಬೋ ಅಂತ ಬಡ್ಕೊಂಬಿಡದ. ಎದ್ದಿ ಬಿದ್ದಿ ಓಡ್ ಬಂದು ಡೋರೆಲ್ಲ ಓಪನ್ ಮಾಡ್ತಾಳೆ. ನೋಡಿದ್ರೆ ಅಲ್ಲಿ ಡೋರ್ ಲಾಕ್ ಆಗೈತೆ. ಯಾರೇ ಇಲ್ಲ ಕಣೆ ಬಾರೆ ಅಂತ ಕರೀತಾರೆ. ನೋಡಿದ್ರೆ ಈ ಸೌಂಡು ಪಕ್ಕದ ಮನೆ ಆಂಟಿ ಕೇಳಿಸ್ತು. ಯಾಕಂದ್ರೆ ಅಲ್ಲಿ ನಾಯಿ ಬಡ್ಕೊಂತ ಇದೆಯಲ್ಲ. ಇವಳು ಹೋಗಲ್ಲಿ ಗಾರ್ಡನ್ ಹತ್ರ ಬಚ್ಚಿಕೊಂಡು ಅವಳೆ. ಅಲ್ಲಿ ಯಾರೋ ಬರೋ ಸೌಂಡ್ ಆಯ್ತು. ಆ ನೀರೊಡೆ ಹೋಗಿ ಉಸಿಡ್ಕೊಂಡು ಹಂಗೆ ನಿಂತವಳೆ. ನಮ್ಮ ಹೀರೋಯಿನು ಸಾರಿ ನಮ್ಮ ವಿಲ್ಲನ್ನು ಸೀದಾ ಕೈಯಲ್ಲಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡ್ಬಂದು ಅವಳು ಗೊತ್ತಾಯ್ತು ಅಲ್ಲೇ ಅವಳೆ ಅಂದ್ಬಿಟ್ಟು ಹಂಗೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕಿ ಇಳಿಸ್ತಾಳೆ ನೋಡಿ ಆ ಮಿಷಿನ್ನ. ತಲೆ ಬುಲ್ಡೆನ ತೂತ್ ಮಾಡ್ಬಿಟ್ಟು ಸೀದಾ ಅವಳನ್ನ ಒಳಗಡೆ ಎಳ್ಕೊಂಡು ಹೋಯ್ತಾಳೆ. ಚರ್ಮ ಸುಲಿತಾವಳೆ. ಸುಲಿದ್ಬಿಟ್ಟು ಅವಳ ಚರ್ಮ ಸುಲಿಬೇಕಲ್ಲ, ಸುಲಿತಾಳೆ ನೋಡಿ. ಬರ್ತಾ ಇಲ್ಲ ಅದು. ಈ ಕಡೆ ಆಂಟಿ ಬಂದ್ಬಿಟ್ರು. ಮಗಳೇ ಏನ್ ಮಾಡ್ತಾ ಇದೀಯಾ? ಡೋರ್ ಓಪನ್ ಮಾಡಂತ ಕೇಳ್ತಾರೆ. ಓ ಆಂಟಿ ಬಂದ್ರಲ್ಲಪ್ಪ, ಡೋರ್ ಓಪನ್ ಮಾಡ್ಲೇಬೇಕಂತೇಳಿ ಲೈಟಾಗಿ ಅರ್ಧ ಡೋರ್ ಓಪನ್ ಮಾಡ್ಬಿಟ್ಟು ಅಮ್ಮ ಒಂದು 10 ನಿಮಿಷ ಬರ್ತೀನಿ ನಡಿ. ಯಾಕಂದ್ರೆ ಈ ಕಡೆ ಎಲ್ಲ ಚರ್ಮ ಕಿತ್ತವಳೆ. ಇನ್ನ 98 ಮಾರ್ಕ್ ಚರ್ಮನ ಇವರು ಹಾಕೊಂಡು ಹಂಗೆ ಮಿರರ್ ನೋಡ್ತಾವ್ರೆ. ಟಕ್ಕಂತ ಯಾರೋ ಬಾಕಲ್ ತಟ್ಟಿದ್ರು. ಏನಮ್ಮ ಇಲ್ಲಿ ಡೋರ್ ಎಲ್ಲ ಓಪನ್ ಆಗೈತೆ? ಏನೋ ಗೊತ್ತಿಲ್ಲ ಸರ್, ನೈಟ್ ಯಾರೋ ಬಂದ್ರು. ಓಕೆ ಹೊರಡೆ ಬಂದು ನೋಡ್ಬೋದಾ ಅಂತೇಳಿ ಸೀದಾ ಬಂದು ನೋಡ್ತಾರೆ. ಯಾರು ಇಲ್ಲ ಅಲ್ಲಿ. ಹಂಗೆ ಒಂದು ಟ್ರೈನಲ್ಲಿ ಹೋಯ್ತಾವಳೆ. ಪಕ್ಕದಲ್ಲಿ ಭಿಕ್ಷಿಕನು ಕುಂತವನೆ. ಭಿಕ್ಷಿಕ್ ಚರ್ಮನು ಕಿತ್ಕೊಂಡ್ಬಿಡ್ತಾಳ ಕೊನೆಗೆ. ಅದು ಗೊತ್ತಿಲ್ಲ, ನೋಡೋಣ ಇರಿ. ಸೀದಾ ಹಂಗೆ ಕಾಲೇಜಿಗೆ ಬಂದ್ಲು. ಎಲ್ಲಾರು ಇವಳನ್ನ ನೋಡ್ತಾರೆ. ಎಲ್ಲರೂ ಏನೇನೋ ಅಬ್ಸರ್ವ್ ಮಾಡಿದ್ರು. ಬಟ್ ಒಬ್ರು ಅವಳು ಅಲ್ಲನ್ನ ಅಬ್ಸರ್ವ್ ಮಾಡಿಲ್ಲ. ಯಾಕಂದ್ರೆ ಅದೇ ಅಲ್ಲಿದೆ ಅವಳಿಗೆ. ಫ್ರೆಂಡ್ ಎಲ್ಲ ಕೇಳ್ತಾರೆ, ಲೇ ಅವಳು ಕಾಣಿಸಲ್ಲ ಕಣೆ, ಎಲ್ಲೋದ್ಲು ನೋಡ್ದ? ನಮ್ಮ ಹೀರೋ ಇನ್ನೂ ಕಾಣಿಸ್ತಾ ಇಲ್ಲ, ಆಂಟಿ ಮಗಳು ಕಾಣಿಸ್ತಾ ಇಲ್ಲ, ಎಲ್ಲೋದ್ಲು? ಈ ಕಡೆ ಮೇಷ್ಟ್ರು ಪಾಠ ಮಾಡ್ತಾವನೆ. ಅವಳೊಂಥರ ಅಸಹ್ಯವಾಗಿ ಕುತ್ಕೊಂತಾವಳೆ. ಅದನ್ನ ನೋಡ್ಬಿಟ್ಟು ಸೀದಾ ಮೇಷ್ಟ್ರು ಮನೆಗೆ ಬಂದ. ಏನಮ್ಮ ಪಾಠ ಮಾಡ್ತಾ ಇದೀನಿ, ಹಂಗೆಲ್ಲ ಮಾಡ್ಬೋದಾ ಅಂತೇಳಿ ಸ್ವಲ್ಪ ಆಟ ಆಡ್ತಾವನ ಅವಳ ಹತ್ರ. ಯಾಕಂದ್ರೆ ಇವನ್ಗೂ ಗೊತ್ತಿಲ್ಲ ಅದು ವಿಲ್ಲನ್ನು ಅಂತ. ಸೀದಾ ಮನೆಗೆ ಹೋಯ್ತಾಳೆ. ಆ ಟಬ್ಬಲ್ಲಿ ಕುಂತ್ಕೊಂಡು ಚರ್ಮನೆಲ್ಲ ಹಾಕಿ ಉಜ್ಜುತ್ತಾ ಬಿದ್ದವಳೆ. ಹಂಗೆ ಎಣಗಳಿದೆಯಲ್ಲ, ಆ ಎಣ ಎತ್ಕೊಂಡ್ಬಂದು ಸ್ವಿಮ್ಮಿಂಗ್ ಪೂಲ್ ಹಾಕ್ತಾಳೆ. ಅಷ್ಟು ಬೇಗ ಪಕ್ಕದ ಮನೆ ಆಂಟಿ ಬಂದ್ಬಿಟ್ರು. ಯಾಕಂದ್ರೆ ಅಲ್ಲಿ ನಾಯಿ ಬೊಗಳ್ತಾ ಇದೆ. ಪಪ್ಪಿ ಯಾಕೆ ಪಡ್ಕೊಂತ ಇದೆಯಾ, ಏನಾಯ್ತು ನಿನಗೆ ಅಂತ ನೋಡಿದ್ರೆ ಪಕ್ಕದಲ್ಲಿ ಇವಳು. ಆಂಟಿ ನಾನೇ ಆಂಟಿ, ಸ್ವಲ್ಪ ಮನೇಲಿ ಗಾಳಿ ಬಂದಿಲ್ಲ ಅದಕ್ಕೆ ಬಂದೆ. ಓಕೆ ಆಂಟಿ ಗುಡ್ ನೈಟ್ ಅಂತೇಳಿ ಅಜ್ಜಿನ ಕಳಿಸ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಬಂದು ಸಾರಿ ಆ 98 ಮಾರ್ಕ್ ವಿಲ್ಲನ್ ಬಂದು ಎಲ್ಲ ಫಾರ್ಮುಲಾಗಳನ್ನ ಚೆಕ್ ಮಾಡ್ತಾವಳೆ. ಮಾರನೇ ದಿನ ತಿರ್ಗಾ ಕಾಲೇಜಲ್ಲಿ ತೋರಿಸಿದ್ರು. ಆ ಫಾರ್ಮುಲಾ ಬುಕ್ಕು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಯಾಕಂದ್ರೆ ಮೇಸ್ಟ್ ಇವ್ರ ಮನೆಗೆ ಬರ್ತಾನಲ್ಲ, ಅದಕ್ಕಾಗಿ ಇಲ್ಲೇನ ಇಟ್ಟಿರ್ತಾನೆ ಅಂತೇಳಿ ಹುಡುಕ್ತಾವಳೆ. ಅವನು ಫಾರ್ಮುಲಾ ರೆಡಿ ಮಾಡ್ತಾವನೆ ಸಖತ್ತಾಗಿ ರೆಡಿ ಮಾಡಿ ಇಕ್ಬಿಡ್ತಾನ ಅದನ್ನ. ಅದು ನಮ್ಮ ಹೀರೋಯಿನ್ಗೆ ಇವಾಗ ಬೇಕೇ ಬೇಕು. ಅದೇ ಟೈಮ್ಗೆ ಮೇಸ್ಟ್ರೇ ಫೋನ್ ಮಾಡಿದ್ರು. ಅದು ನಮ್ಮ ಹೀರೋಯಿನ್ ಅನ್ಕೊಂಡು ಈ ತರ ಫಾರ್ಮುಲಾ ಸಕ್ಸಸ್ ಆಗೋಯ್ತು, ಬೇಗ ಬಾ ಇಬ್ರು ಪಾರ್ಟಿ ಮಾಡೋಣ ಅಂತೇಳಿ ಕರೆದವನೆ. ಇನ್ನು ಬಂದಿರಲ್ಲ, ಅದಕ್ಕಾಗಿ ಆ 98 ಮಾರ್ಕಲ್ಲಿ ಕುತ್ಕೊಂಡೈತೆ. ಎಣ್ಣೆಗಿನ ರೆಡಿ ಮಾಡ್ತಾವನೆ, ಅವಳು ಬರ್ತಾಳೆ ಪಾರ್ಟಿ ಮಾಡೋಣ ಅಂತ. ಈ ಕಡೆ 98 ಮಾರ್ಕ್ ಮುಖಾನು ಒಂಥರ ಕೆಂಪಗಾಗೈತೆ. ಹೆಂಗೋ ಅಲ್ಲಿ ಟಿವಿ ಕೆಳಗಡೆ ಸ್ವಲ್ಪ ಸ್ಯಾಂಪಲ್ ಇಕ್ಕಿರ್ತಾನೆ. ಅವ್ನು ಗೊತ್ತಿಲ್ಲದೆ ಹೆಂಗೋ ಎತ್ಕೊಂಡ್ಬಿಡ್ತಾಳೆ ಇವಳುನು. ಓಕೆ ಡಾರ್ಲಿಂಗ್ ನಾನು ಹೋಗಿ ಬರಲಾ, ಬೆಳಗ್ಗೆ ಸಿಗ್ತೀನಿ ಅಂತೇಳಿ ಅವನಿಗೊಂದು ಚುಮ್ಮ ಕೊಡ್ತಾವಳೆ. ಇವನು ಇವಳು ಹೋದ್ರೆ ಸಾಕು ಅಂತೇಳಿ ಅವಳನ್ನ ಕಳಿಸ್ಕೊಟ್ಬಿಟ್ಟು ಸೀದಾ ಹೊರಗಡೆ ಬಂದು ಚೆಕ್ ಮಾಡಿದ್ರೆ ಫಾರ್ಮುಲಾ ಇಲ್ಲ. ಅರೆ ಡೈರಿ ಅಲ್ಲೇ ಇದೆಯಲ್ಲ. ಓಕೆ ಅದು ಹೋದ್ರೆ ಹೋಗ್ಲಿ ಬಿಡು, ನನ್ನೇ ಯಾಮರ್ಸನ ನೀನು ಅಂತೇಳಿ ಅವಳ ಮೇಲೆ ಇನ್ನ ಕೋಪ ಅವನಿಗೆ. ಈ ಕಡೆ ನಮ್ಮ ಹೀರೋ ಇನ್ನು ಮನೆಗೆ ಬಂದು ಆ ಚರ್ಮನ ಹಾಕಿ ಸುಲಿತಾವಳ ಹಂಗೇನೆ. ಯಾಕಂದ್ರೆ ಇವಾಗ ಇವಳಿಗೆ ಹಳೆ ಮುಖನೇ ಬೇಕು. ಯಾಕೆ ಗೊತ್ತಾ, ಹಳೆ ಮುಖ ಬಂತು ಅನ್ಕೊಳ್ಳಿ, ಕೊಲೆ ಮಾಡಿದ್ ಯಾರು ಅಂತ ಫೈಲ್ ಮುಚ್ಚಿಬಿಡ್ಬೋದು. ಹಂಗೆ ಹಾಕಿ ಉಜ್ಜಿ ಕೆರ್ದಿ ಆ ಚರ್ಮನ ಕಿತ್ತಾಕ್ತಾಳೆ. ಒಂಥರ ಗಜ್ಜಿ ಹಿಡ್ದಂಗ ಆಗೋ ಚರ್ಮ. ಅಳ್ತಾವಳೆ, ಅಯ್ಯೋ ಚರ್ಮಕ್ಕೋಸ್ಕರ ಎಷ್ಟೆಲ್ಲ ಕಷ್ಟ ಬಿದ್ದೆ ನಾನು ಅಂತ. ಔಷಧಿ ಇದ್ದು ಕೂಡ ಬೇರೆಯವ್ರ ಚರ್ಮ ಹಾಕೊಳಕ್ ಆಗ್ತಲ್ವಲ್ಲ. ಕುಂತ್ಕೊಂಡು ಪಾಪ ಅಳ್ತಾವಳೆ. ಇನ್ನೊಬ್ಳು ಫ್ರೆಂಡು ಆಚ ಕಡೆ ಬಂದ್ಲು. ಏನೇ ಮಾಡ್ತಾ ಇದೀಯಾ, ಏನಾಯ್ತು ಮುಖ ಎಲ್ಲ ನಿನ್ಗೆ? ಹೌದು ಒಂಥರ ಆಗಿದೆಯಲ್ಲ ಮುಖ ಅಂತೇಳಿ ಹಂಗೆ ಮಾರಾಡ್ತಾವಳೆ. ಅಲ್ಲೊಂದು ಕವರ್ ಎತ್ಕೊಂಡ್ಲು ಕೈಗೆ, ಅದನ್ನ ಪ್ಯಾಕ್ ಮಾಡ್ತಾವಳೆ ಫ್ರಿಜ್ ಇಡಕ್ಕೆ. ಓಕೆ ಈ ಕಡೆ ಬಾರೆ ನಾನು ಇಡ್ತೀನಿ ಫ್ರಿಜ್ ಅಲ್ಲಿ ಅಂತ ತೆಗಿತಾಳೆ. ಫ್ರಿಜ್ ನ ನೋಡಿದ್ರೆ ಒಂದು ತಲೆ ಇದೆ ಅದರಲ್ಲಿ. ಅವಳು ವಾ ಅಂತಾಳೆ. ಇನ್ನೇನು ಕವರ್ ಹಾಕ್ಬಿಟ್ಟು ನೀಟಾಗಿ ಅವಳನ್ನು ಕೊಲೆ ಮಾಡ್ಬಿಟ್ಲು. ಕೊಲೆ ಮಾಡಿ ಹೆಂಗ ಅವಳನ್ನ ಪ್ಯಾಕ್ ಮಾಡಿದ್ಲು. ಈ ಕಡೆ ಮೇಷ್ಟ್ರು ಅದೇ ಮನೆಗೆ ಬಂದು ಹೌದು ಎಲ್ಲೋಗಿದೆ ಎಷ್ಟು ದಿವಸ ನೀನು, ಎಷ್ಟು ಸರಿ ನಿಮ್ಗೆ ಫೋನ್ ಮಾಡೋದು, ಫಾರ್ಮುಲಾ ಓಕೆ ಆಗೋಯ್ತಮ್ಮ ಅಂತ ಹೇಳ್ತಾವನೆ. ಅವಳು ರೂಮ್ ಒಡೆ ಹೋಯ್ತಾಳೆ. ನೋಡಿದ ತಕ್ಷಣ ಮೇಷ್ಟ್ರು ಶಾಕ್ ಆಗೋದ. ಇವಳು ಒಂಥರ ಹಾಡಾಕ್ಬಿಟ್ಲು, ಸೈಕೋ ತರ ಡ್ಯಾನ್ಸ್ ಆಡ್ತಾ ಅವಳೆ. ಹಂಗೆ ಸ್ಕ್ರೀನ್ ಬ್ಲಾಂಕ್ ಆಯ್ತು. ತಿರ್ಗಾ ಸ್ಕ್ರೀನು ಕಲರ್ಗೆ ಬಂತು. ನೋಡಿದ್ರೆ ಮೇಷ್ಟ್ರು ಅಲ್ಲಿ ಕತ್ತು ಕುಯ್ದಿ ಮಲಗಿಸವಳೆ. ಮೇಷ್ಟ್ರೇ ಸೂಪರ್ ಮೇಷ್ಟ್ರೆ, ಅಯ್ಯಯ್ಯೋ ತುಂಬಾ ನೋವಾಗ್ತಾ ಇದೆಯಾ? ನಾನು ಹಂಗೆ ಮೇಷ್ಟ್ರೆ, ನನ್ನ ಚರ್ಮ ಬೇಕು ಅಂತೇಳಿ ಎಷ್ಟು ಜನನಂತ ಕೊಲೆ ಮಾಡ್ಲಿ. ಇವಾಗ ನೋಡು ನನ್ನ ಕೊನೆಗೆ ನನ್ನ ಮುಖಾನೇ ನನಗೆ ಹೆಲ್ಪ್ ಮಾಡಿದ್ದು. ಡ್ಯಾನ್ಸ್ ಹೆಂಗೈತೆ, ಚೆನ್ನಾಗಿ ಆಡ್ತಾ ಇದೀನಾ ಅಂತೇಳಿ ಹಂಗೆ ಸ್ಕ್ರೀನಲ್ಲಿ ಬ್ಲಾಂಕ್ ಆಗಿಲ್ಲ. ಪಕ್ಕದ ಮನೆ ಆಂಟಿ ತಿರುಗಿ ನೋಡ್ತಾರೆ. ಏನು ಪಕ್ಕದ ಮನೆಯಲ್ಲಿ ಸೌಂಡ್ ಬರ್ತದೆಯಲ್ಲ ಅಂದ್ಬಿಟ್ಟು ಆಲ್ರೆಡಿ 1 2 3 4 5ನೇವನ್ನ ಕೊಲೆ ಮಾಡ್ತಾವಳೆ. ಅಜ್ಜಿ ಬೇರೆ ಇದೇ ಮನೆಗೆ ಬರ್ತಾ ಇದೆ. ಅಜ್ಜಿ ಬಂದಿಲ್ಲ, ಫಸ್ಟ್ ಆ ನಾಯಿ ಬಂದ್ಬಿಡ್ತು. ಇನ್ನೇನು ನಮ್ಮ ಹೀರೋಯಿನ್ ಎಸ್ಕೇಪ್. ಸೀದಾ ಮೀನೋಡಲ್ಲಿ ಓಡ್ತಾ ಬಿದ್ದವಳೆ. ಮುಖ ಎಲ್ಲ ಫುಲ್ಲು ಬ್ಲಡ್. ಹಂಗೆ ಆ ಫಾರ್ಮುಲಾನು ಅಲ್ಲಿ ಬಾಟ್ಲು ಬಿದ್ದು ಎಲ್ಲ ಫುಲ್ಲು ಹೊಡೆದೋಯ್ತು. ಆ ಕಡೆ ನೋಡ್ತಾವಳೆ, ಕಣ್ಣೆಲ್ಲ ಫುಲ್ಲು ರೆಡ್. ಆ ಭಿಕ್ಷಕನ್ ಕೇಳ್ತಾಳೆ ಅವಳು, ಹೌದು ಅವಳನ್ನ ನೋಡ್ದ ನೀನು ಅಂತ.
ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನ ಅವನು. ಆ ಭಿಕ್ಷಕನ ಪಕ್ಕದಲ್ಲಿ ಹೋಗಿ ಕುತ್ಕೊಂಡಲ್ಲ, ಹಂಗೆ ಇಬ್ಬರು ಸ್ಕಿನ್ನು ಚರ್ಮ ಗುರು, ಇಬ್ಬರದು ಚರ್ಮ ಹಂಗೆ ಅಂಟ್ಕೊಂತ ಬಿದ್ದೈತೆ. ಹಂಗೆ ಈ ಕಡೆ ಆಂಟಿನ ತೋರಿಸಿದ್ರು. ನನ್ನ ತಮ್ಮನ ಮಗಳು ಬಂದ್ಮೇಲೆ ನಮ್ಮ ಮನೆಗೆ ಏನಾಯ್ತೋ ಗೊತ್ತಿಲ್ಲಪ್ಪ ಅಂತೇಳಿ ಫೀಲಿಂಗ್ ಮಾಡ್ಕೊಂತಾವ್ರೆ. ಅಲ್ಲಿ ನೋಡ್ರಿ ಅವ್ರನ್ನ ತೋರಿಸ್ತಾವ್ರೆ, ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ. ಆ ಭಿಕ್ಷಿಕನು ನಮ್ಮ ಹೀರೋಯಿನ್ ಮುಖನ ಅದು ಯಪ್ಪ ಒಂಥರ ಕೊಳತೋಗಿರಂಗೈತೆ ಮುಖ. ಲಾಸ್ಟಲ್ಲಿ ಆ ಅಜ್ಜಿನ ತೋರಿಸಿದ್ರು. ಏಯ್ ಲವ್ಲಿ ಬೇಬಿ ನಾನ್ ಕಣೆ ಅಂತ ಹೇಳ್ಬಿಟ್ಟು ಹಂಗೆ ಈ ಮೂವಿನ ಮುಗಿಸ್ತಾರೆ. ಏನ್ರಿ ಫಾರ್ಮುಲಾ ಬುಕ್ಕು ಅಜ್ಜಿ ಹತ್ರನ ಹೋಯ್ತಾ? ಅಜ್ಜಿ ಹತ್ರ ಹೋಗ್ಲಿ, ನೋಡೋಣ ನೆಕ್ಸ್ಟ್ ಪಾರ್ಟ್ ಬಂದ್ರೆ. ಈ ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ. ಈ ಸ್ವಲ್ಪ ಲಾಂಗ್ ವಿಡಿಯೋ ಆಗೋಯ್ತಲ್ಲ, ಸಾರಿ, ಬಾಯ್.